ಎಲ್ಲವೂ ಕೂಡ ಈ ವದಂತಿಗೆ ಪುಷ್ಟಿ ನೀಡ್ತಾ ಇದೆ. ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕ ಕಾರ್ತಿ ಚಿದಂಬರಂ ಮಾಡಿದ್ದಾರೆ. ಟ್ವೀಟ್ ಮಾಡಿ ಈ ಒಂದು ಕುತೂಹಲವನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಹೊಸದಾದ ಪಕ್ಷ ಉದಯ ಅಂತ ಟ್ವೀಟ್ ಮಾಡಿದ್ದಾರೆ. ಸೊ ಇವರ ಟ್ವೀಟ್ ಬೆನ್ನಲ್ಲೇ ಈಗ ಮತ್ತಷ್ಟು ಚರ್ಚೆಗಳು ಹುಟ್ಕೊಂಡಿದ್ದಾವೆ. ಹಾಗಿದ್ರೆ ಅಣ್ಣಾಮಲೈ ಅವರು ಪಕ್ಷ ಕಟ್ಟೇ ತೀರ್ತಾರೆ ಅನ್ನೋದು ಕೂಡ ಈ ಟ್ವೀಟ್ನಿಂದ ಅದು ಗೊತ್ತಾಗ್ತಾ ಇದೆ. ಒನ್ ಮೋರ್ ಪೊಲಿಟಿಕಲ್ ಪಾರ್ಟಿ ಇನ್ ತಮಿಳುನಾಡು ಈಸ್ ಇನ್ ದ ಆಫಿಂಗ್ ಅಂತ ಬರೆದಿದ್ದಾರೆ. ಸೊ ಈ ಒಂದು ಟ್ವೀಟ್ ಆ ಒಂದು ವದಂತಿ ಏನಿತ್ತು ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ, ಹೆಚ್ಚು ಮಾಡ್ತಾ ಇದೆ. ಅದನ್ನು ತಮಿಳುನಾಡಿನಲ್ಲಿ ಮತ್ತೊಂದು ಪಕ್ಷದ ಉದಯ ಅನ್ನುವಂಥ ಟ್ವೀಟನ್ನು ಕಾರ್ತಿ ಚಿದಂಬರಂ ಮಾಡಿರುವಂಥದ್ದು. ಆ್ಯಂಡ್ ಈ ಒಂದು ಟ್ವೀಟ್ ಅಣ್ಣಾಮಲೈಯವರ ನಡೆಗಳಿಗೆ ಪೂರಕವಾಗಿದೆ. ಅದೇ ಥರ ಅವರು ಪಕ್ಷ ಕಟ್ತಾರೆ ಅನ್ನುವಂಥ ವದಂತಿ ಏನಿದೆಯೋ ಅದಕ್ಕೆ ಪುಷ್ಟಿ ನೀಡ್ತಾ ಇದೆ. ಇದು ಅಣ್ಣಾಮಲೈ ಅವರ ಕುರಿತಾಗಿ ಕಾರ್ತಿ ಚಿದಂಬರಂ ಮಾಡಿರುವಂತಹ ಟ್ವೀಟ್. ಒನ್ ಮೋರ್ ಪೊಲಿಟಿಕಲ್ ಪಾರ್ಟಿ ಇನ್ ತಮಿಳುನಾಡು ಇಸ್ ಇನ್ ದಿ ಆಫಿಂಗ್, ದ ಚರ್ನ್ ಆಕ್ಸೆಲರೇಟ್ಸ್ ಅಂತ ಹಾಕಿದ್ದಾರೆ. ಅಂದರೆ ಚರ್ನ್ ಅನ್ನುವಂಥದ್ದು ಈ ಮಜ್ಜಿಗೆ ಕಡಿಯುವಾಗ ನಾವು ಮಾಡ್ತೀವಲ್ಲ, ಮೊಸರು ಕಡಿಯುವಾಗ ಮೊಸರನ್ನ ಮಜ್ಜಿಗೆ ಮಾಡಿ ಮಜ್ಜಿಗೆನ ಬೆಣ್ಣೆ ಮಾಡ್ತೀವಲ್ಲ, ಸೊ ಆ ರೀತಿಯಾಗಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ಅವರು ಟ್ವೀಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.